ಪ್ಯಾಕೇಜಿಂಗ್ ಎಲ್ಲ ಏನೋ ಅಂತ ಪ್ರೀಮಿಯಂ ಆಗಿಲ್ಲ, ಸುಮಾರಾಗೇ ಇದೆ. ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು. ಇದು ಬರೀ ರ್ಯಾಪರ್ ಅಷ್ಟೇ ಓಪನ್ ಮಾಡಿರೋದು, ಅಷ್ಟಕ್ಕೆ ಫ್ರಾಗ್ರೆನ್ಸ್ ಮುಖಕ್ಕೆ ಹೊಡಿತಾ ಇದೆ. ಇನ್ನು ಕವರ್ ಬಿಚ್ ನೋಡಿದ್ರೆ ಇನ್ನೆಷ್ಟಿರುತ್ತೋ ಏನೋ ಗೊತ್ತಿಲ್ಲ. ಫೇಕ್ ಪ್ರಮೋಷನ್ ಇರಬಹುದು. ನೋಡಿ, ಇದು ಒಂದ್ ಸೈಡ್ ರಫ್ ಇದೆ. ಇದು ನನ್ ಪ್ರಕಾರ 7 ದಿನಕ್ಕೆ ಯಾವುದೇ ಸೋಪನು ರಿಸಲ್ಟ್ ಬರಲ್ಲ. ಒಂದ್ ವೇಳೆ ಬಂದ್ರೆ ಅದು ಕೆಮಿಕಲ್ ಫ್ರೀ ಸೋಪ್ ಅಂತ ಆಗಿರಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೀ ಗರ್ಸೋಪ್ದೇ ಪ್ರಮೋಷನ್ ಮಾಡ್ತಾವ್ರೆ. ಎಲ್ಲಾ ಸೆಲೆಬ್ರಿಟಿಗಳನ್ನು ಅದರಿಂದನೇ ಬಿದ್ಬಿಟ್ಟವ್ರೆ. ನಾನು ಮಾದೇಶ್ವರನ್ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೋಗಿ ಬಂದೆ. ಕೈ ಕಾಲ್ ಮುಖ ಎಲ್ಲ ಫುಲ್ಲು ಟ್ಯಾನ್ ಆಗಿ ಹೋಗಿತ್ತು. ಒಂದ್ಸರಿ ಟ್ರೈ ಮಾಡೇ ಬಿಡೋಣ ಅಂತ ಕೊನೆಗೂ ಆರ್ಡರ್ ಮಾಡಿ ತರ್ಸೇ ಬಿಟ್ಟಿದ್ದೀನಿ. ನೋಡಿ, ಬನ್ನಿ ಅನ್ಬಾಕ್ಸ್ ಮಾಡೋಣ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಪ್ಯಾಕೇಜಿಂಗ್ ಎಲ್ಲ ಏನೋ ಅಂತ ಪ್ರೀಮಿಯಂ ಆಗಿಲ್ಲ, ಸುಮಾರಾಗೇ ಇದೆ. ನೋಡಿ, ಇದೇ ಗರ್ಸೋಪ್ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಒಂದು ಮ್ಯಾಜಿಕ್ ಸೋಪು, ಒಂದು ಕೋಜಿಕ್ ಸೋಪು. ಪ್ಯಾಕಿಂಗ್ ಹೊರಗಡೆ ಸುಮಾರಾಗಿತ್ತು, ಆದರೆ ಒಳಗಡೆ ಪರವಾಗಿಲ್ಲ, ತುಂಬ ಚೆನ್ನಾಗೇ ಪ್ಯಾಕಿಂಗ್ ಮಾಡಿದ್ದಾರೆ. 200 ರೂಪಾಯಿಗೆ ವರ್ತ್ ಅಂತ ಅನ್ಸುತ್ತೆ ಪ್ಯಾಕಿಂಗ್ ಎಲ್ಲ ನೋಡಿದ್ರೆ. ಪ್ಯಾಕಿಂಗ್ ಅಲ್ಲಿ ತುಂಬಾನೇ ಪ್ಲಾಸ್ಟಿಕ್ ನ ಯೂಸ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೋದಿತ್ತು, ಆದರೆ ಸೋಪು ಸೇಫ್ಟಿ ಆಗಿರಲಿ ಅಂದ್ಬಿಟ್ಟು ತುಂಬಾನೇ ಪ್ಲಾಸ್ಟಿಕ್ ನ ಯೂಸ್ ಮಾಡಿದ್ದಾರೆ. ಬರೀ ರ್ಯಾಪರ್ ಅಷ್ಟೇ ಓಪನ್ ಮಾಡಿರೋದು, ಅಷ್ಟಕ್ಕೆ ಫ್ರಾಗ್ರೆನ್ಸ್ ಮುಖಕ್ಕೆ ಹೊಡಿತಾ ಇದೆ. ಇನ್ನು ಕವರ್ ಬಿಚ್ ನೋಡಿದ್ರೆ ಇನ್ನೆಷ್ಟಿರುತ್ತೋ ಏನೋ ಗೊತ್ತಿಲ್ಲ. ನೋಡಿ, ಬಾಕ್ಸ್ ಒಳಗಡೆ ಇನ್ನೂ ಒಂದು ಪ್ಯಾಕಿಂಗ್ ಇದೆ. ಮೊದಲೇ ಹೇಳ್ದಂಗೆ ತುಂಬಾನೇ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಇವರು. ಈ ಪ್ಲಾಸ್ಟಿಕ್ ರ್ಯಾಪರ್ನ ರಿಮೂವ್ ಮಾಡೋದೇ ದೊಡ್ಡ ಕೆಲಸ ಆಗೋಯ್ತು ಈ ಸೋಪಲ್ಲಿ. ಒಂದು ಸೋಪ್ ಬಂದು ಇದು 100 ಗ್ರಾಮ್ ಇದೆ ವೆಯ್ಟು. ನೋಡಿ, ಇದು ಒಂದ್ ಸೈಡ್ ರಫ್ ಇದೆ. ಇದು ಸ್ಕಿನ್ ನ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಇನ್ನೊಂದ್ ಕಡೆ ಫುಲ್ ಸಾಫ್ಟ್ ಇದೆ. ಇದು ಬಂದು ಮಾಯಿಶ್ಚರೈಸ್ ಆಗಿ ಇಡುತ್ತೆ ಸ್ಕಿನ್ ಅಂತ ಹೇಳ್ತಾ ಇದ್ದಾರೆ. ಟ್ರೈ ಮಾಡಿ ನೋಡೋಣ. ಇನ್ನೊಂದು ಸೋಪು, ಇದು ಕೋಜಿಕ್ ಸೋಪ್ ಅಂತ. ನೋಡಿ, ಇದು ಗರ್ಸೋಪ್ ಅವ್ರದೇ ಕೋಜಿಕ್ ಸೋಪ್ ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದು. ಇದು ಕೋಜಿಕ್ ಆಸಿಡ್ ಇಂದ ಮಾಡಿರೋ ಸೋಪ್ ಇದು. ಇದನ್ನ ಯೂಸ್ ಮಾಡಿದ್ರೆ ಟ್ಯಾನ್ ಹೋಗುತ್ತಂತೆ. ನೋಡಿ, ಈ ಸೋಪು, ಒಂದು ಸೋಪು 200 ರೂಪಾಯಿ. ಇದು ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು. ಇದು 200 ರೂಪಾಯಿ ವ್ಯಾಲ್ಯೂಗೆ ಇದು ವರ್ತಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. 7 ದಿವಸದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದಾರೆ, ಒಳ್ಳೆ ರಿಸಲ್ಟ್. ಆ ರಿಸಲ್ಟ್ ನೋಡಿದ್ಮೇಲೆ ಡಿಸೈಡ್ ಮಾಡಬಹುದು ಇದು 200 ರೂಪಾಯಿಗೆ ವರ್ತಾ ಇಲ್ವಾ ಅಂತ. ನನ್ ಪ್ರಕಾರ 7 ದಿನಕ್ಕೆ ಯಾವುದೇ ಸೋಪನು ರಿಸಲ್ಟ್ ಬರಲ್ಲ. ಒಂದ್ ವೇಳೆ ಬಂದ್ರೆ ಅದು ಕೆಮಿಕಲ್ ಫ್ರೀ ಸೋಪ್ ಅಂತ ಆಗಿರಲ್ಲ. ನೋಡೋಣ, ಇಲ್ಲ ಅಂದ್ರೆ ಫೇಕ್ ಇರ್ಬೋದು, ಫೇಕ್ ಪ್ರಮೋಷನ್ ಇರ್ಬೋದು. ನೋಡೋಣ ಹೆಂಗೆ ರಿಸಲ್ಟ್ ಬರುತ್ತೆ ಏನೋ ಅಂತ. ಇವಾಗ ಈ ಸೋಪನ್ನ ಪ್ಯಾಚ್ ಟೆಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅದಕ್ ಮುಂಚೆ pH ಲೆವೆಲ್ ಟೆಸ್ಟ್ ಮಾಡ್ಬಿಡೋಣ. ಇದು pH ಲೆವೆಲ್ ಟೆಸ್ಟ್ ಮಾಡೋ ಅಂತ ಒಂದು ಪೇಪರ್ ಇದು. ಇದರಲ್ಲಿ ಚೆಕ್ ಮಾಡೋಣ ಬನ್ನಿ ಎಷ್ಟಿದೆ pH ಅಂತ. ನೋಡಿ, ಇವಾಗ ಈ pH ಮೇಲೆ ಇಡ್ತಾ ಇದೀನಿ pH ಪೇಪರ್. ಸೋಪ್ ಮೇಲೆ ಸೋಪ್ ನೀರ್ ಮಾಡ್ಕೊಂಡು ಇಲ್ಲಿ ಇಕ್ಕಿದೀನಿ. ಇದು ಕಲರ್ ಚೇಂಜ್ ಆಗುತ್ತೆ. ಆ pH ಲೆವೆಲ್ ಕಲರ್ ಅಲ್ಲಿ ಯಾವ್ದು ಮ್ಯಾಚ್ ಆಗುತ್ತೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಇದು ಸ್ಕಿನ್ ಮೇಲೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇಲ್ವಾ ಅಂತ. ಇದು ಒಂದ್ 2 ಸೆಕೆಂಡ್ ಬಿಡ್ಬೇಕು ಕಲರ್ ಚೇಂಜ್ ಆಗೋದಕ್ಕೆ. ಇದು ಗ್ರೀನ್ ತರ ಆಗ್ತಿದೆ, ಗ್ರೀನ್ ಕಲರ್ ತರ ಮ್ಯಾಚ್. ನೋಡಿ, ಇದು ಆಲ್ಮೋಸ್ಟ್ ಇದು ಗ್ರೀನ್ ಕಲರ್ ಮ್ಯಾಚ್ ಆಗ್ತಾ ಇದೆ. ಗ್ರೀನ್ ಅಂದ್ರೆ ಇದು 7 ಇರ್ಬೇಕು, 7 ಇದೆ ಇದು ಗ್ರೀನ್ಗೆ. ಸ್ಕಿನ್ ಮೇಲೆ ಯೂಸ್ ಮಾಡೋದಕ್ಕೆ 8 ಇಂದ 10 ಒಳಗಡೆ ಇರಬೇಕು. ಇದು 7 ಇದೆ, ಆವರೇಜ್ ಇದು. ಇನ್ ಬನ್ನಿ ಇನ್ನೊಂದು ಚೆಕ್ ಮಾಡೋಣ, ಇನ್ನೊಂದು ಸೋಪ್ ಚೆಕ್ ಮಾಡೋಣ. ನೋಡಿ, ಇವಾಗ ಕೋಜಿಕ್ ಸೋಪ್ದು pH ಲೆವೆಲ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಒಂದ್ 2 ಸೆಕೆಂಡ್ ಬಿಟ್ರೆ ಗೊತ್ತಾಗುತ್ತೆ. ಇದು ಆಲ್ಮೋಸ್ಟ್ ಜಾಸ್ತಿ ಕಲರ್ ಏನು ಚೇಂಜ್ ಆಗ್ತಾ ಇಲ್ಲ. ಇದು ಬಂದು 7ಗೆ ಮ್ಯಾಚ್ ಆಗ್ತಾ ಇದೆ. ಇದು ಆವರೇಜ್. ಒಂದ್ ಕೈಗೆ ಕೋಜಿಕ್ ಸೋಪ್ ನ ಅಪ್ಲೈ ಮಾಡ್ತೀನಿ, ಇನ್ನೊಂದ್ ಕೈಗೆ ಮ್ಯಾಜಿಕ್ ಸೋಪ್ ನ ಅಪ್ಲೈ ಮಾಡ್ತೀನಿ. ಎರಡರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ನೋಡಿ, ಇವಾಗ ಈ ಸೋಪ್ ನ ಟೆಸ್ಟ್ ಮಾಡ್ತಾ ಇದ್ದೀನಿ.
ಈ ಕೈಗೆ ಕೋಜಿಕ್ ಸೋಪ್ ಹಾಕೊಂತ ಇದೀನಿ ಮೊದಲು. ಈ ಸೋಪ್ ಅಲ್ಲಿ ರಫ್ ಏನು ಇಲ್ಲ, ಫುಲ್ಲು ಎರಡು ಸೈಡ್ ಸ್ಮೂತೇ ಇದೆ. ನೋಡ್ತಾ ಇರ್ಬೋದು ನೀವು, ಫುಲ್ಲು ಉಜ್ತಾ ಇದೀನಿ ಕೈಯೆಲ್ಲ. ಫೋಮ್ ನೋಡಿ ಎಷ್ಟು ಬರ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ನ್ಯಾಚುರಲ್ ಅಂತ ಅನಿಸ್ತಾ ಇಲ್ಲ. ನ್ಯಾಚುರಲ್ ಸೋಪ್ ಅಲ್ಲಿ ಇಷ್ಟೆಲ್ಲ ಫೋಮ್ ಬರಲ್ಲ ನೋಡಿ. ಇದು ಒಂದ್ ಕಡೆ ರಫ್ ಇದೆ, ರಫ್ ಇರೋದು ಒಂಥರ ಉಜ್ಜೋ ತರ ಆಗ್ತಾ ಇದೆ ಸ್ಕಿನ್ ಎಲ್ಲ. ಈ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಇದು. ಇನ್ನೊಂದ್ ಕಡೆ ಸಾಫ್ಟ್ ಇದೆ, ಇದು ಬಂದು ಸ್ಕಿನ್ ನ ಮಾಯಿಶ್ಚರೈಸ್ ಆಗಿ ಇಡೋದಕ್ಕೆ. ಅಂತ ರಫ್ ಏನು ಇಲ್ಲ, ಇದು ಸುಮ್ನೆ ರಫ್ ಅಂತ ಹೇಳ್ತಾ ಇದಾರೆ ಅಷ್ಟೇ. ನೋಡಿ, ಇದು ಡೇ 1 ಇದು ಟೆಸ್ಟಿಂಗು. 10 ದಿನಾನು ಟೆಸ್ಟ್ ಮಾಡಿ ನಿಮ್ಗೆ ರಿವ್ಯೂ ಕೊಡ್ತೀನಿ ಫೈನಲ್ ಆಗಿ. ಗೈಸ್, ಇದೇ ತರ ವಿಡಿಯೋಗಳಿಗೆ ಇನ್ನಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ.